ಎಲ್ಲರಿಗೂ ಶ್ರೀ ವೆಂಕಟೇಶ್ವರ ಬ್ಯಾಚ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ಇವತ್ತ ಸೌತ್ ಅಮೇರಿಕನ್ ಇಂಡಿಯಾದ ಒಂದಿಷ್ಟು ರಾಜ್ಯಗಳು ಮತ್ತು ಅದರ ಪ್ರಾಮುಖ್ಯತೆಗಳು ಮಿಕ್ಸ್ ಮಾಡೋಣ. ಮೊದಲ ದಕ್ಷಿಣ ಅಮೇರಿಕಾ ಪ್ರಾಮುಖ್ಯತೆ ಮತ್ತು ನಮಗೆ ಏನು ಎಕ್ಸಾಮ್ಗೆ ಇದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ಗಳು ಇರಬೇಕು ಅನ್ನೋದು. ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಏನೇನು ಬರಬಹುದು ಅನ್ನೋದಕ್ಕ. ದಕ್ಷಿಣ ಅಮೇರಿಕಾ ಖಂಡ, ಸೌತ್ ಅಮೇರಿಕನ್ ಕಾಂಟಿನೆಂಟ್. ಇಲ್ಲಿ ಜನರಲ್ ಕಾನ್ಸೆಪ್ಟ್ ನೋಡಿದೀವಿ ಅಂದ್ರ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾ ಖಂಡಗಳನ್ನು ಬೇರ್ಪಡಿಸುವುದು ಪನಾಮ ಕಾಲುವೆ. ಇದು ಒಂದು ವಾಡಿ ಹೇಳ್ತೀನಿ. ಹಾಗಾದ್ರೆ ಏನಂದ್ರ ಈ ಆಫ್ರಿಕಾ ಖಂಡ ಮತ್ತು ದಕ್ಷಿಣ ಅಮೇರಿಕಾ ಖಂಡ ನೋಡ್ಲಿಕ್ಕೆ ಭೌಗೋಳಿಕವಾಗಿ ಒಂದೇ ರೀತಿ ಅದಾವ. ಅದಕ್ಕೆ ಇವಕ್ಕೆರಡಕ್ಕ ಅವಳಿ ಖಂಡಗಳು, ಟ್ವೀನ್ಸ್ ಕಾಂಟಿನೆಂಟ್ ಅಂತ ಹೇಳಿ ಕರಿತೀವಿ ನಾವು. ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಹಾದು ಹೋಗಿರುವುದು ಒಂದು ಸಮಭಾಜಕ ವೃತ್ತ ಹಾಯ್ದು ಹೋಗ್ಯದ. ಎರಡನೆಯದ್ದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್, ಮಕರ ಸಂಕ್ರಾಂತಿ ವೃತ್ತ ಅಂತೇಳಿ ಹಾಯ್ದು ಹೋಗ್ಯದ. ಇಲ್ಲಿ ಒಂದು ಸ್ವಲ್ಪ ನಾವು ಏನು ಅಬ್ಸರ್ವೇಷನ್ ಮಾಡ್ಬೇಕಂದ್ರೆ ಸಮಭಾಜಕ ವೃತ್ತ ಹಾದು ಹೋಗಿರುವ ದೇಶಗಳು ಒಂದು ಇಕ್ವೇಡಾರ್ದಾಗ ಅದ, ಕೊಲಂಬಿಯಾದೊಳಗದ, ಆಮ್ಯಾಗ ಬ್ರೆಜಿಲ್ ದೇಶದಾಗ ಹಾಯ್ದು ಹೋಗ್ಯದ. ಮೂರು ದೇಶಗಳಲ್ಲಿ ಈ ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಹಾದು ಹೋಗ್ಯದ. ಅಂದ್ರೆ ಇದರದ ಜನರಲ್ ಕಾನ್ಸೆಪ್ಟ. ಈ ಖಂಡದಲ್ಲಿ ಏನಂದ್ರೆ ಏರಿಯಾ ಬಹಳ ಅದ, ರಾಷ್ಟ್ರಗಳು ಸ್ವಲ್ಪ ಅದಾವ ನೋಡಿ. ಅರ್ಜೆಂಟೀನಾ, ಚಿಲಿ, ಉರಗ್ವೆ, ಪರಗ್ವೆ, ಬೋಲ್ವಿಯಾ, ಪೇರು, ಇಕ್ವೆಡಾರ್, ಕೊಲಂಬಿಯಾ, ವೆನಿಜುಲಾ, ಗಯಾನ, ಬ್ರೆಜಿಲ್. ಇವು ಇಲ್ಲಿರುವಂತಹ ಪ್ರಮುಖ ದೇಶಗಳು. ಬ್ರೆಜಿಲ್ ದೇಶದ ವಿಶೇಷ ಏನಂದ್ರ ಇಡೀ ದಕ್ಷಿಣ ಅಮೇರಿಕಾದ ಎಲ್ಲಾ ರಾಷ್ಟ್ರಗಳೊಂದಿಗೆ ಗಡಿಯನ್ನು ಹಂಚಿಕೊಂಡದ. ಎರಡು ಮಾತ್ರ ಟಚ್ ಆಗಿಲ್ಲ, ಒಂದು ಇಕ್ವೆಡಾರ್, ಇನ್ನೊಂದು ಚಿಲಿ. ಹಾಗಾದ್ರೆ ಚಿಲಿ ಯಾಕೆ ಹೆಸರು ಬಂದಂದ್ರೆ ಇದು ಉದ್ದಕ್ಕೆ ಹಿಂಗ್ ಮೆಣಸಿನಕಾಯಿ ಆಕಾರದಲ್ಲಿ ಅದ, ಅದಕ್ಕೆ ಮೆಣಸಿನಕಾಯಿ ರೀತಿ ಒಳಗಿರೋದ್ರಿಂದ ಚಿಲಿ. ಚಿಲಿ ಅಂದ್ರೆ ಮೆಣಸಿನಕಾಯಿ ತರ ಅದ. ಈ ಇಕ್ವೆಡಾರದ ಆಡಳಿತಕ್ಕೆ ಒಳಪಟ್ಟಿರುವುದು ಗಾಲೋಪೋಗಸ್ ದ್ವೀಪಗಳದಾವ ಏನ್. ಹಾಗಾದ್ರೆ ಈ ಗಾಲೋಪೋಗಸ್ ದ್ವೀಪದಲ್ಲಿನೇ ಚಾರ್ಲಸ್ ಡಾರ್ವಿನ್ ನೈಸರ್ಗಿಕ ಆಯ್ಕೆ ಸಿದ್ಧಾಂತ, ಥಿಯರಿ ಆಫ್ ನ್ಯಾಚುರಲ್ ಸಿಲೆಕ್ಷನ್, ಅದನ್ನು ಇಲ್ಲೇ ಸಂಶೋಧನೆ ಮಾಡಿದ್ದು. ನೆಕ್ಸ್ಟ್ ಬ್ರೆಜಿಲ್ ದೇಶ, ಈ ಖಂಡದಲ್ಲಿ ದೊಡ್ಡದಾದ ದೇಶ, ಪ್ರಪಂಚದೊಳಗೆ 5ನೇ ದೇಶ. ರಷ್ಯಾ, ಕೆನಡಾ, ಚೀನಾ, ಅಮೇರಿಕಾ, ಬ್ರೆಜಿಲ್. ರಷ್ಯಾ, ಕೆನಡಾ, ಚೀನಾ, ಅಮೇರಿಕಾ, ಬ್ರೆಜಿಲ್, ಆಸ್ಟ್ರೇಲಿಯಾ, ಇಂಡಿಯಾ. ಈ ಕಾನ್ಸೆಪ್ಟ್ಗಳು ನಮ್ಗೆ ಇದರ ಕಾನ್ಸೆಪ್ಟ್ ಏನೇನದಾವ ಅನ್ನೋದು ಹೇಳೋದು. ಈಗ ನಾವು ಅದರದ ಪ್ರಾಮುಖ್ಯತೆಗಳು ಏನೇನದಾವ ಒಂದು ಸಲ ಅಬ್ಸರ್ವೇಷನ್ ಮಾಡಿದ್ದು ಎಷ್ಟೊತ್ತನ ಏನೇನದಾವಲ್ಲ ಅದನ್ನು ನೋಡ್ರಿ. ದಕ್ಷಿಣ ಅಮೇರಿಕಾ ಖಂಡ, ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಏನ್ ಮಾಡಬೇಕು ಅಂದ್ರ ಇದಕ್ಕ ಪಕ್ಷಿಗಳ ಖಂಡ ಎಂದು ಕರೆಯುತ್ತೇವೆ. ಪಕ್ಷಿಗಳ ಖಂಡ ಎನ್ನುವರು, ಇದು ಒಂದು ವಾರ್ಡ್. ಎರಡನೆಯದ್ದು ಏನದಂದ್ರ ಈ ಖಂಡದಲ್ಲಿ ಸವನ್ನಾ ಹುಲ್ಲುಗಾವಲುಗಳು ಇವೆ. ಸವನ್ನಾ ಹುಲ್ಲುಗಾವಲು. ನೆಕ್ಸ್ಟ್ ಕಾಂಪೋಸ್ ಹುಲ್ಲುಗಾವಲು. ಕಾಂಪೋಸ್ ಹುಲ್ಲುಗಾವಲು. ನೆಕ್ಸ್ಟ್ ಇನ್ನ ಪಂಪಾಸು ಹುಲ್ಲುಗಾವಲು. ಪಂಪಾಸು ಹುಲ್ಲುಗಾವಲು. ಇವೆಲ್ಲ ಪ್ರಮುಖವಾಗಿ ಈ ಪ್ರದೇಶ. ಎಲ್ಲಿ ಹುಲ್ಲುಗಾವಲುಗಳ ಪ್ರದೇಶ ಹೆಚ್ಚಿಗಿರ್ತದ ಅಲ್ಲಿ ಸಾಮಾನ್ಯವಾಗಿ ದನ ಗಾಯಿಗಳ ಪ್ರಮಾಣನೂ ಹೆಚ್ಚಿಗಿರ್ತದೆ. ಯಾಕಂದ್ರೆ ಸುಲಭವಾಗಿ ದನಗಳನ್ನು ಸಾಕಿ ಮೇಯಿಸಿ ಅದರ ಚರ್ಮ, ಹಾಲು ಉತ್ಪನ್ನಗಳು ವಿದೇಶಗಳಿಗೆ ರಫ್ತು ಮಾಡಕ್ಕೆ ಅನುಕೂಲ ಆಗ್ತದ.
ಹಾಗಾಗಿ ಏನದ ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಪಶು ಸಂಪತ್ತಿನಲ್ಲಿ ಶ್ರೀಮಂತಿಕೆ ಹೊಂದಿರುವ ಖಂಡರಿ ಅದನ್ನು. ಹಾಗಾಗಿ ಲೈವ್ ಸ್ಟಾಕ್ಗಳಲ್ಲಿ ದಕ್ಷಿಣ ಅಮೇರಿಕಾ ಒನ್ ಆಫ್ ದಿ ಫೇಮಸ್ ಅದನ್ನು. ಈಗ ದಕ್ಷಿಣ ಅಮೇರಿಕಾ ಖಂಡ ಮತ್ತು ಉತ್ತರ ಅಮೇರಿಕಾ ಖಂಡ ಎರಡನ್ನೂ ಬೇರ್ಪಡಿಸುವ ಜಲಸಂಧಿ ದ ಅಮೇರಿಕಾ ಮತ್ತು ಉ ಅಮೇರಿಕಾ ಎರಡನ್ನೂ ಬೇರ್ಪಡಿಸುವುದು ಯಾವುದು ಅಂದ್ರೆ ಪನಾಮ ಕಾಲುವೆ. ಪನಾಮ ಕಾಲುವೆ ಇದರದ ವಿಶೇಷತೆ. ಇದು ಸೌತ್ ಅಮೇರಿಕಾ ಮತ್ತು ನಾರ್ತ್ ಅಮೇರಿಕಾಗಳನ್ನು ಬೇರ್ಪಡಿಸುತ್ತದೆ. ಆದರೆ ಶಾಂತ ಮಹಾಸಾಗರ ಮತ್ತು ಆ ಕಡೆ ಇರುವ ಅಟ್ಲಾಂಟಿಕ್ ಸಾಗರವನ್ನು ಕೂಡಿಸುತ್ತದೆ. ಶಾಂತ ಸಾಗರ ಅಟ್ಲಾಂಟಿಕ್ ಸಾಗರವನ್ನು ಸಂಪರ್ಕಿಸುತ್ತದೆ. ಇದರ ಬಗ್ಗೆ ಗೊತ್ತಿರಬೇಕು ನಮಗೆ. ಈಗ ಈ ಕಾನ್ಸೆಪ್ಟ್ಗಳು ಮೊದಲ. ಹಾಗಾದರೆ ಕಾಂಪೋಸಿ ಎನ್ನುವ ಹುಲ್ಲುಗಾವಲುಗಳು ಎಲ್ಲಿ ಕಂಡು ಬರುತ್ತವೆ? ಬ್ರೆಜಿಲ್. ಇನ್ನು ಪಂಪಾಸ್ ಎನ್ನುವ ಹುಲ್ಲುಗಾವಲುಗಳು ಎಲ್ಲದವ? ಅರ್ಜೆಂಟೀನಾ. ಅರ್ಜೆಂಟೀನಾ ಅದ. ಇದರೊಳಗ ದೇಶಗಳು ಇಂಪಾರ್ಟೆಂಟ್ ಆಗಲ್ಲ. ಇದಕ್ಕ ನಾವು ಫಿಸಿಕಲ್ ಜಾಗ್ರಫಿ ಅಂತೀವಿ. ಫಿಸಿಕಲ್ ಜಾಗ್ರಫಿದಾಗ ಬೆಟ್ಟ ಗುಡ್ಡ ನದಿ ಇಂಥವು ಕರಾವಳಿ ತೀರ ಇವುಗಳನ್ನ ಅಧ್ಯಯನ ಮಾಡಿದ್ರೆ ಫಿಸಿಕಲ್. ದೇಶ ರಾಜಧಾನಿ ಅವತುರ್ ಚಲಾವಣೆಯ ನಾಣ್ಯ ಇವುಗಳನ್ನು ತಿಳ್ಕೊಂಡ್ರೆ ಪೊಲಿಟಿಕಲ್. ನಾವು ಜಿಯೋಗ್ರಫಿಯನ್ನು ಯಾವಾಗಲೂ ಎರಡು ವರ್ಗೀಕರಣ ಮಾಡಬೇಕು, ಫಿಸಿಕಲ್ ಜಾಗ್ರಫಿ, ಪೊಲಿಟಿಕಲ್ ಜಾಗ್ರಫಿ. ಈಗ ಮೊದಲು ಫಿಸಿಕಲ್ ಜಾಗ್ರಫಿ, ಇದಕ್ಕೆ ಏನೇನು ಕಾನ್ಸೆಪ್ಟ್ಗಳದಾವ? ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾವನ್ನು ಬೇರ್ಪಡಿಸುವುದು ಪನಾಮ ಕಾಲುವೆ. ಶಾಂತ ಸಾಗರ ಮತ್ತು ಅಟ್ಲಾಂಟಿಕ್ ಸಾಗರಗಳನ್ನು ಸಂಪರ್ಕಿಸುವುದು ಪನಾಮ ಕಾಲುವೆ. ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿ ಇರುವುದು ಎಂಡೀಸ್. ಈ ಎಂಡೀಸ್ ಪರ್ವತಗಳು ಇಲ್ಲೇ ಅದಾವ್ರಿ. ಇಡೀ ಪ್ರಪಂಚದಲ್ಲಿ ಉದ್ದವಾದ ಪರ್ವತ ಶ್ರೇಣಿ ಇದೆ ಅದು. ಎಂಡೀಸ್ ಪರ್ವತಗಳ ನಾಡು ಎಂದು ಕರೆಯುತ್ತಾರೆ ದಕ್ಷಿಣ ಅಮೇರಿಕಾವನ್ನು. ಪ್ರಪಂಚದಲ್ಲಿಯೇ ಉದ್ದವಾದ ಪರ್ವತ ಶ್ರೇಣಿಗಳು ಯಾವುವು ಅಂದ್ರೆ ಎಂಡೀಸ್. ಇದು ಹೇಳ್ತೇವೆ ನಾವು. ಇನ್ನ ಈ ಎಂಡೀಸ್ ಪರ್ವತ ಶ್ರೇಣಿಗಳಲ್ಲಿ ಎತ್ತರವಾದ ಸ್ಥಳ ಅಕಾಂಕಗುವಾ. ಅಕಾಂಕಗುವಾ ಇದು ಹೈಯೆಸ್ಟ್ ಪೀಕ್ ಇನ್ ಸೌತ್ ಅಮೇರಿಕನ್ ಕಾಂಟಿನೆಂಟ್, ಅಥವಾ ಈ ಖಂಡದ ಎತ್ತರದ ಶಿಖರವಾಗಿದೆ. ಈ ಖಂಡದೊಳಗ ಎತ್ತರದ ಶಿಖರನೇ ಇದೆಯಲ್ಲ. ಇದರಾಗೆ ಇಲ್ಲೊಂದು ವರ್ಡ್ ಅದ, ಚಿಂಬರಾಜು ಅಂತ ಹೇಳಿ. ಹಾಗಾದ್ರೆ ಚಿಂಬರಾಜು ಇದು ಒಂದು ಏನು? ಚಿಂಬರಾಜು ಇದು ಜ್ವಾಲಾಮುಖಿಯಾಗಿದೆ. ಎಂಡೀಸ್ದೊಳಗನೆ ಅದ ರೀ, ಜ್ವಾಲಾಮುಖಿ ಅದ. ಹೌದು, ಈ ಎಂಡೀಸ್ ಪರ್ವತಗಳಲ್ಲಿ ಜನ ವಸ್ತುಗಳನ್ನು ಸಾಗಿಸಲು ಏನನ್ನು ಬಳಸುತ್ತಾರೆ? ಇಲ್ಲೆಲ್ಲ ವಸ್ತುಗಳನ್ನು ಸಾಗಿಸಲು ಏನನ್ನು ಬಳಸುತ್ತಾರೆ? ಥಾರ್ ಮರುಭೂಮಿದೊಳಗ ಒಂಟಿ ಬಳಸ್ತೀವಿ. ಹಾಗಾದರೆ ಅಲ್ಲಿ ಏನು ಬಳಸೋದು? ಅದು ಕಾನ್ಸೆಪ್ಟ್ ಏನಂದ್ರ, ಕುರಿ ಮರಿ ತರ ಇರ್ತದ, ಅದರ ಹೆಸರು ಲಾಮಾ. ಎಂಡೀಸ್ ಪರ್ವತಗಳಲ್ಲಿ ವಸ್ತುಗಳ ಸಾಗಾಣಿಕೆಗೆ ಲಾಮಾ ಎನ್ನುವ ಪ್ರಾಣಿ ಬಳಸ್ತಾರ. ಲಾಮಾ ಅಂದ್ರೆ ಸೇಮ್ ಕುರಿ ಮರಿ ಇದ್ದಂಗೆ ಇರ್ತದ ಅನ್ನಂಗ. ಎರಡು ಕಾನ್ಸೆಪ್ಟ್ ತಿಳ್ಕೋರಿ. ಒಂಟೆ ಇದನ್ನು ಒಂದು ಸಸ್ತನಿ, ಮಗುವಿಗೆ ಜನ್ಮ ಕೊಡ್ತದ, ಹಾಲನ್ನು ಉಣಿಸ್ತದ. ಲಾಮಾ ಎನ್ನುವುದು ಇದನ್ನೂ ಸಸ್ತನಿ, ಮಗುವಿಗೆ ಜನ್ಮ ಕೊಡ್ತದ, ಹಾಲನ್ನು ಉಣಿಸುತ್ತದೆ. ಈ ಎರಡೂ ಜೀವಿಗಳು ಕೆಂಪು ರಕ್ತ ಕಣ RBC, ಕೆಂಪು ರಕ್ತ ಕಣದಲ್ಲಿ ನ್ಯೂಕ್ಲಿಯಸ್ ಹೊಂದಿರುತ್ತವೆ. ಬೀಜ ಕೇಂದ್ರ ನ್ಯೂಕ್ಲಿಯಸ್ ಹೊಂದಿರುತ್ತವೆ. ಸಸ್ತನಿಗಳ ಕೆಂಪು ರಕ್ತ ಕಣದಲ್ಲಿ ನ್ಯೂಕ್ಲಿಯಸ್ ಇರುವುದಿಲ್ಲ. ಆದರೆ ಒಂಟೆ ಮತ್ತು ಲಾಮ ಎರಡೂ ಸಸ್ತನಿಗಳು ಆಗಿವೆ. ಆದ್ರೂ ಅವತರ ಕೆಂಪು ರಕ್ತ ಕಣಗಳಲ್ಲಿ ಏನದ? ನ್ಯೂಕ್ಲಿಯಸ್ ಅದ. ಇದೇ ಲಾಮ ಎನ್ನುವ ಜೀವಿ ಎಲ್ಲಿ ಏನದಂದ್ರ ಸಾರಿಗೆಗೆ ಸಾರಿಗೆಯ ಪ್ರಾಣಿಯಾಗಿ ಬಳಸಲಾಗುತ್ತದೆ ಎಂಡೀಸ್ದೊಳಗೆ. ಅಂದ್ರ ಲಾಮಾ ಇಟ್ ಈಸ್ ನೇಟಿವ್ ಯಾವ ಖಂಡದ್ದು ಅಂದ್ರೆ ದಕ್ಷಿಣ ಅಮೇರಿಕಾ ಖಂಡದ ಪ್ರಾಣಿ. ಇದು SSC ಕೇಳಿದ ಕ್ವಶನ್. ಇನ್ನ ಇದು ಆದ ಬಳಕ ಇಲ್ಲಿ ಸ್ವಲ್ಪ ಇಲ್ಲಿ ಸೌತಕ್ಕ ಹಿಂಗ್ ಬಂದೇವಂದ್ರೆ ಇಲ್ಲೊಂದು ಸ್ವಲ್ಪ ನಮಗ
ಮ್ಯಾಪ್ ಬಹಳ ದೊಡ್ಡ ಮಾಡ್ದಕ್ರೆ ಗೊತ್ತಾಗ್ತದೆ ಇಲ್ಲೊಂದು ಈ ರೀತಿ ಕನೆಕ್ಟ್ ಅದ. ಅದನ್ನು ನಾವೇನಂತೀವಿ ಅಂದ್ರ ಮೆಗಲನ್ ಜಲಸಂಧಿ ಅಂತ ಹೇಳಿ ಕರಿತೇವೆ. ಆ ಮೆಗಲನ್ ಜಲಸಂಧಿಯ ವಿಶೇಷ ಏನಂದ್ರೆ ಪ್ರಪಂಚವನ್ನು ಭೂ ಪರ್ಯಟನೆ ಮಾಡಿದ ಅಂದ್ರೆ ಭೂ ಪರ್ಯಟನೆ ಮಾಡಿದ ಮೊದಲ ವ್ಯಕ್ತಿ ಫರ್ಡಿನಾಂಡ್ ಮೆಗಲನ್. ಅವ ಇಲ್ಲಿದೆ ಹೈದು ಹೋಗಿದ್ನಂತ ಅವನದೇ ಹೆಸರಿಟ್ಟಾರ ಇಲ್ಲಿ. ಹಾಗಾಗಿ ಹಿಂಗ ಬಂದು ಇಲ್ಲಿ ಹೈದು ಹೋಗ್ಯಾನ. ಹಾಗಾದ್ರೆ ಈ ಮೆಗಲನ್ ಜಲಸಂಧಿಯ ಕಾನ್ಸೆಪ್ಟ್ಗಳು ಏನೇನು ಬರಬೇಕು ಅಂದ್ರ ಮೆಗಲನ್ ಜಲಸಂಧಿ ಇದರ ಕಾನ್ಸೆಪ್ಟ್ ಏನಿರಬೇಕು ಅಂದ್ರ ಈ ಕಡೆ ಅರ್ಜೆಂಟೈನಾ ಈ ಕಡೆ ಚೀಲಿ ಅವಕ್ಕೆರಡಕ್ಕ ಸಂಪರ್ಕ ಮಾಡ್ತವೆ. ಅರ್ಜೆಂಟೈನಾ ಚೀಲಿ ಅವುಗಳಿಗೆ ಕನೆಕ್ಟ್ ಮಾಡ್ತವೆ. ಇನ್ನ ಮೆಗಲನ್ ಜಲಸಂಧಿ ಎನ್ನುವುದು ಯಾವ ಖಂಡದ ದಕ್ಷಿಣಕ್ಕೆ ಇದೆ? ದಕ್ಷಿಣ ಅಮೇರಿಕಾ ಖಂಡದ ದಕ್ಷಿಣಕ್ಕೆ ಇದೆ. ಮೊಟ್ಟ ಮೊದಲಿಗೆ ಭೂ ಪರ್ಯಟನೆ ಮಾಡಿದ ಮೊದಲ ವ್ಯಕ್ತಿ ಫರ್ಡಿನಾಂಡ್ ಮೆಗಲನ್. ಇದಕ್ಕೆ ಪ್ಯಾಸಿಫಿಕ್ ಎಂಬ ಹೆಸರನ್ನು ಕೊಟ್ಟವನು ಫರ್ಡಿನಾಂಡ್ ಮೆಗಲನ್. ಮೆಗಲನ್ನ ಫಿಲಿಪೈನ್ಸ್ ದೇಶದ ಹಂತಕ್ಕೆ ಹೋದಕರ ಹತ್ಯೆ ಆದ. ಆದರೆ ಅವನು ತೆಗೆದುಕೊಂಡು ಹೋಗಿರುವ ಹಡಗು ವಿಕ್ಟೋರಿಯಾ ಮಾತ್ರ ತನ್ನ ಗುರಿಯನ್ನು ಮುಟ್ಟಿಸಿದ್ರು. ಅವನ ದೋಸ್ತರು ಅವನ ಸ್ನೇಹಿತರು ಅವನು ವಿಕ್ಟೋರಿಯಾ ಹಡಗು ಇದಿರ್ತಾನಲ್ಲ ಅದನ್ನ ಅವ ಎಲ್ಲಿದಿಂದ ಚಾಲೂ ಮಾಡಿದ್ದ ಅಲ್ಲಿಗೆ ತಲುಪಿಸಿದ್ರು. ಹಾಗಾಗಿ ಮೊಟ್ಟ ಮೊದಲಿಗೆ ಭೂ ಪರ್ಯಟನೆ ಮಾಡಿದ ವ್ಯಕ್ತಿ ಫರ್ಡಿನಾಂಡ್ ಮೆಗಲನ್. ಅವನ ಹಡಗು ವಿಕ್ಟೋರಿಯಾ. ಮೆಗಲನ್ ಜಲಸಂಧಿ ಇರುವುದು ದಕ್ಷಿಣ ಅಮೇರಿಕಾ ಖಂಡದ ದಕ್ಷಿಣಕ್ಕೆ. ಈ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಇನ್ನು ಇದು ಆದ ಬಳಿಕ ಇಲ್ಲೊಂದು ಸಣ್ಣದ ಅಬ್ಸರ್ವೇಷನ್ ಮಾಡಿ. ಈ ನೀಲಿಗೆರೆ ಎನ್ನುವ ಎಲ್ಲಾ ನಕಾಶದ ನದಿಗಳೇ ಇರ್ತಾವ. ನದಿಗಳು ಎಷ್ಟು ಬ್ಲೂ ಲೈನ್ಸ್ ಇರ್ತಾವ ಎಲ್ಲ ನದಿಗಳು ರಿವರ್ಸ್. ಪ್ರಪಂಚದಲ್ಲಿ ಲಾರ್ಜೆಸ್ಟ್ ರಿವರ್ ಅನ್ನೋದು ಒಂದು ವರ್ಡ್ ಇರ್ತದ, ಲಾಂಗೆಸ್ಟ್ ಅನ್ನೋದು ಒಂದಿರ್ತದ. ಲಾರ್ಜೆಸ್ಟ್ ಅಂದ್ರೆ ದೊಡ್ಡದಾದದ್ದು, ನೀರಿನ ಪ್ರಮಾಣ ಹೆಚ್ಚಿಗಿರೋದು ಅಮೆಜಾನ್ ನದಿ, ದಕ್ಷಿಣ ಅಮೇರಿಕಾ ಖಂಡ. ಹಾಗಾದರೆ ಲಾಂಗೆಸ್ಟ್ ಎನ್ನುವುದು ಉದ್ದವಾದ ನದಿ. ಲಾಂಗೆಸ್ಟ್ ಎಂದರೆ ನೈಲ್ ನದಿ. ನೈಲ್ ನದಿ ಎಲ್ಲಿ ಹರಿತದಂದ್ರೆ ಆಫ್ರಿಕಾ ಖಂಡದಲ್ಲಿ ಹರಿತದ, ಬರೇ ಉದ್ದದ. ಇದ್ರೊಳಗೆ ನೀರಿನ ಪ್ರಮಾಣ ಹೆಚ್ಚಿಗದವ. ಇದು ಅಮೇರಿಕಾದೊಳಗೆ ಹರಿತದ. ಅಮೆಜಾನ್ ನದಿಗೆ ಸುಮಾರು 1000ದಷ್ಟು ಉಪನದಿಗಳು ಇವೆ. ಇದು ಒಂದನೇದು. ಅಮೆಜಾನ್ ನದಿಯ ದೊಡ್ಡದಾದ ಉಪನದಿ ಮದೇರಾ. ಇಲ್ಲಿ ಇರ್ತದ್ರಿ, ಅದು ಮ್ಯಾಪ್ ನೋಡ್ಬೇಕು ಗೊತ್ತಿರ್ತದ ಸರ್. ಇದರ ದೊಡ್ಡದಾದ ಉಪನದಿ ಮದೇರಾ. ಎವ್ರಿ ಕ್ವಶನ್ ನಾವು ಆನ್ಸರ್ ಮಾಡಬೇಕು ಅಂದ್ರೆ ಆ ಮ್ಯಾಪ್ ನಮ್ಮ ಕಣ್ಣು ಮುಂದೆ ಬರ್ತಾ ಇರಬೇಕು. ರಿಯಲ್ ಜಾಗ್ರಫಿದು ಬ್ಯೂಟಿ ಏನು ಅಂದ್ರ ಮ್ಯಾಪ್ ವರ್ಕ್ ಬಹಳ ಮಾಡಬೇಕು. ಏನ್ ಅದರದೇ ಈ ಸಬ್ಜೆಕ್ಟ್ ನಿಜವಾದ ಬ್ಯೂಟಿನೆಸ್ ಅಂದ್ರೆ ಅದೇ ರೀ ಸರ್. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ನದಿ ಅಮೆಜಾನ್. ಇದರ ದೊಡ್ಡದಾದ ಉಪನದಿ ಮದೇರಾ. ಇದಕ್ಕೆ ಸುಮಾರು 1000 ನದಿಗಳು ಇವೆ. ಲಾರ್ಜೆಸ್ಟ್ ರಿವರ್ ಬೇರೆ ಹೇಳಬೇಕು, ಲಾಂಗೆಸ್ಟ್ ಆಯ್ತು. ಇದು ಹಿಂಗೆ ಬಂದು ಎಲ್ಲಿ ಕೂಡ್ತದ ಅಂತ ಕೇಳ್ತಾರೆ. ಇದು ಎಲ್ಲ ಯಾವ ಸಾಗರ ಅದಂದ್ರೆ ಅಟ್ಲಾಂಟಿಕ್ ಸಾಗರವನ್ನು ಸೇರುತ್ತದೆ. ಎಲ್ಲಿರಿ? ಅಟ್ಲಾಂಟಿಕ್ ಸಾಗರದಲ್ಲಿ ಸಂಗಮಗೊಳ್ಳುತ್ತದೆ. ಇದು ವಾನ್. ಈ ಅಮೆಜಾನ್ ನದಿ ಹರಿತದಲ್ಲ, ಈ ಎಲ್ಲಾ ಸುತ್ತಲಿನಲ್ಲಿ ಅಮೆಜಾನ್ ಕಾಡುಗಳು ಇವೆ. ಅಮೆಜಾನ್ ಮಳೆ ಕಾಡುಗಳ ವಿಶೇಷ ಏನು ಅಂದ್ರ ಅಮೆಜಾನ್ ರೇನ್ ಫಾರೆಸ್ಟ್ ಮಳೆ ಕಾಡುಗಳು. ಇವಕ್ಕ ಏನಂತ ಗೊತ್ತರ? ಲಂಗ್ಸ್ ಆಫ್ ದಿ ಪ್ಲಾನೆಟ್, ಭೂಮಿಯ ಮೇಲಿನ ಶ್ವಾಸಕೋಶಗಳು ಎನ್ನುತ್ತೇವೆ. ಯಾಕಂದ್ರ ಭೂಮಿಯ ಮೇಲೆ ಅತಿ ಹೆಚ್ಚು ಆಮ್ಲಜನಕ ಉತ್ಪಾದನೆ ಮಾಡುವಂತಹ ಕಾಡುಗಳು ಅಷ್ಟು ವಿಸ್ತಾರವಾಗ್ಯದ. ಹಾಗಾಗಿ ಲಂಗ್ಸ್ ಆಫ್ ದಿ ಪ್ಲಾನೆಟ್ ಅಮೆಜಾನ್ ಮಳೆಯ ಕಾಡುಗಳು ಅಂದ್ರೆ ಇದರ ಅರ್ಥ ಏನಂದ್ರ ಆಮ್ಲಜನಕ ಉತ್ಪಾದನೆ ಮಾಡುವಂತಹ ಕಾಡುಗಳು. ಈ ಬ್ರೆಜಿಲ್ ದೇಶದ ಪೀಠಭೂಮಿ ಅಂದ್ರೆ ಎತ್ತರದ ಭೂಮಿ. ಹಿಂಗಿದ್ದು ಇದಕ್ಕೆ ಬೆಟ್ಟ ಅಂತಾರ, ಶಿಖರ ಹಿಂಗೆಲ್ಲ ಇರ್ತಾವ. ಪೀಠಭೂಮಿ ಅಂದ್ರೆ ಬೆಟ್ಟದ ಮೇಲೆ ಇರುವಂತ ಸಮತಟ್ಟಾದ ಪ್ರದೇಶ. ಪ್ಲಾಟ್ಯೂ
ಜಗತ್ತಿನಾಗ ಎತ್ತರವಾದ ಪ್ಲಾಟೋ ಅಂದ್ರೆ ಟಿಬೆಟ್. ಈ ಬ್ರೆಜಿಲ್ ದೇಶದ ಪೀಠಭೂಮಿಗಳು ಅದಾವ. ಸಾಮಾನ್ಯವಾಗಿ ಬೆಟ್ಟಗಳ ಇಳಿಜಾರಿನಲ್ಲಿ ಏನನ್ನು ಬೆಳೆಯಲಾಗುತ್ತದೆ ಅಂದ್ರೆ ಕಾಫಿ ಮತ್ತು ಚಹಾ ಬೆಳಿತಾರೆ. ಹಾಗಾದ್ರೆ ಬ್ರೆಜಿಲ್ ದೇಶ ಎದಕ್ಕೆ ಫೇಮಸ್ ಅದಂದ್ರೆ ಕಾಫಿ. ಅಂದ್ರೆ ಬ್ರೆಜಿಲ್ ದೇಶ ಕಾಫಿ ಫೇಮಸ್ ಅದಂದ್ರೆ ಬ್ರೆಜಿಲಿನ ಪೀಠಭೂಮಿಗಳು ಎದಕ್ಕೆ ಪ್ರಸಿದ್ಧಿಯಾಗಿವೆ? ಪ್ಲಾಟೋ ಆಫ್ ಬ್ರೆಜಿಲ್ ಕಾಫಿ ಉತ್ಪಾದನೆಗೆ ಹೆಸರುವಾಸಿ. ಬೆಟ್ಟದ ಇಳಿಜಾರಿನಲ್ಲಿ ಬೆಳಿತಾವ. ಅಂದ್ರೆ ಆ ಪೀಠಭೂಮಿಗಳು ಏನು ಅನ್ನೋದು ಐಡಿಯಾ ಇರಬೇಕು ನಮಗೆ. ನೆಕ್ಸ್ಟ್, ಇನ್ನ ಮತ್ತ ಇದರ ಪ್ರಾಮುಖ್ಯತೆ. ಇಲ್ಲೊಂದು ವೆನಿಜುವೆಲಾ ದೇಶ ಅಂತ ಹೇಳಿ ಅದ. ಈ ವೆನಿಜುವೆಲಾ ದೇಶದೊಳಗ ಪ್ರಪಂಚದಲ್ಲಿಯೇ ಎತ್ತರವಾದಂತ ಜಲಪಾತ ಏಂಜಲ್ಸ್ ಫಾಲ್ಸ್ ಕಂಡು ಬರುತ್ತದೆ. ಏಂಜಲ್ಸ್ ಫಾಲ್ಸ್ ಎಲ್ಲಿ ಅಂದ್ರೆ ವೆನಿಜುವೆಲಾ ದೇಶ. ಇದು ಹೇಳ ವೆನಿಜುವೆಲಾ. ಇಲ್ಲೊಂದು ವರ್ಡ್ ಅದ ನೋಡಿ, ಲಾಪಜ್ ಅಂತೇಳಿ ವರ್ಡ್. ಲಾಪಜ್ಜಿ ಎನ್ನುವುದು ಏನು ಅಂದ್ರ ಬೋಲ್ವಿಯಾ ದೇಶದ ಕ್ಯಾಪಿಟಲ್ ಅದ. ಬೋಲ್ವಿಯಾ ದೇಶದ ರಾಜಧಾನಿ ಲಾಪಜ್. ಈ ರೀತಿ ಅದ. ಇದು ಪ್ರಪಂಚದಲ್ಲಿಯೇ ಎತ್ತರದಲ್ಲಿ ಇರುವಂತಹ ರಾಜಧಾನಿ ನಗರ. ಒಂದು ದೇಶದ ಕ್ಯಾಪಿಟಲ್ ಇರಬೇಕು, ಬಟ್ ಸಮುದ್ರದ ಮಟ್ಟದಿಂದ ಎತ್ತರದಲ್ಲಿ ಇರಬೇಕು. ಪ್ರಪಂಚದಲ್ಲಿಯೇ ಸಮುದ್ರ ಮಟ್ಟದಿಂದ ಅತ್ಯಂತ ಎತ್ತರದಲ್ಲಿರುವ ರಾಜಧಾನಿ ನಗರ ಲಾಪಜ್. ಲಾಪಜ್ಜಿ ಎನ್ನುವುದು ಬೋಲ್ವಿಯಾ ದೇಶದ ರಾಜಧಾನಿಯಾಗಿದೆ. ಇಲ್ಲೇ ಒಂದು ಲೇಕ್ ಟಿಟಿಕಾಕ್ ಅಂತ ಹೇಳಿ ಬರ್ತದೆ. ಲೇಕ್ ಟಿಟಿಕಾಕ್ ಅಂದ್ರೆ ಟಿಟಿಕಾಕ್ ಸರೋವರ. ಟಿಟಿಕಾಕ್ ಸರೋವರ ಇದು ಎರಡು ದೇಶಗಳ ಗಡಿಗಳ ಮಧ್ಯದಲ್ಲಿ ಇದೆ. ಒಂದು ಪೇರು ದೇಶ, ಎರಡನೆಯದು ಬೋಲ್ವಿಯಾ ದೇಶ. ಪೇರು ಮತ್ತು ಬೋಲ್ವಿಯಾಗಳ ನಡುವರಕ ಅದ. ಇದರದ್ದು ಏನು ವಿಶೇಷ ಅಂದ್ರ ಸಮುದ್ರ ಮಟ್ಟದಿಂದ ಅತ್ಯಂತ ಎತ್ತರದಲ್ಲಿರುವ ಸರೋವರ. ಹೈಯೆಸ್ಟ್ ಲೇಕ್ ಇನ್ ದ ವರ್ಲ್ಡ್, ಹೈಯೆಸ್ಟ್ ಕ್ಯಾಪಿಟಲ್ ಇನ್ ದ ವರ್ಲ್ಡ್ ಲಾಪಜ್. ಇದು ಲೇಕ, ಇದು ಕ್ಯಾಪಿಟಲ್. ಇವು ಎರಡು ತುಳಿದು ವಿಶೇಷವಾಗಿ ಗೊತ್ತಿರಬೇಕು ನಮಗೆ. ಇನ್ನ ಇಲ್ಲಿ ಇಕ್ವೇಡಾರ್ ದೇಶ ಅದ. ಇದರ ರಾಜಧಾನಿ ಕ್ವೀಟೋ ಅಂತ ಹೇಳಿ ಬರ್ತದೆ. ಕ್ವೀಟೋ ಇಕ್ವೇಡಾರದ ದೇಶದ ಆಡಳಿತಕ್ಕೆ ಒಳಪಟ್ಟಿರುವ ದ್ವೀಪಗಳದಾವ. ಇದು ಯಾವ ಸಾಗರದಲ್ಲಿ ಅದಂದ್ರೆ ಪೆಸಿಫಿಕ್ ಸಾಗರದಲ್ಲಿ. ಯಾವ ದ್ವೀಪ ಅದಂದ್ರೆ ಗಾಲೋಪೋಗಸ್ ದ್ವೀಪ. ಈ ಗಾಲೋಪೋಗಸ್ ದ್ವೀಪದ ವಿಶೇಷತೆ ಏನು ಅಂದ್ರ ಇಲ್ಲಿಗೆ ಇಂಗ್ಲೆಂಡ್ ದೇಶದಿಂದ ಹಿಂಗೊಬ್ಬವ ಹಿಂಗೈದ್ ಬಂದಿತ್ತು, ಇಲ್ಲಿ ಇರ್ತಾನ. ಅವ್ರ ಹೆಸರು ಏನು ಅಂದ್ರೆ ಚಾರ್ಲಸ್ ಡಾರ್ವಿನ್. ಡಾರ್ವಿನ್ ಇಲ್ಲಿಗೆ ಬಂದು ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್, ನೈಸರ್ಗಿಕ ಆಯ್ಕೆಯ ಸಿದ್ಧಾಂತ ಮಂಡನೆ ಮಾಡುತ್ತಾನೆ. ನೈಸರ್ಗಿಕ ಆಯ್ಕೆಯ ಸಿದ್ಧಾಂತವನ್ನು ಮಂಡನೆ ಮಾಡಿದವ ಡಾರ್ವಿನ್. ಸ್ಥಳ ಎಲ್ಲಿ ಅಂದ್ರೆ ಗಾಲೋಪೋಗಸ್ ದ್ವೀಪಗಳಲ್ಲಿ. ಅವು ಎಲ್ಲದವಂದ್ರೆ ಪೆಸಿಫಿಕ್ ಸಾಗರದಲ್ಲಿ. ಯಾವ ದೇಶದ ಆಳ್ವಿಕೆಗೆ ಒಳಪಟ್ಟಿವೆ? ಇಕ್ವೇಡಾರ್. ಇಕ್ವೇಡಾರದ ರಾಜಧಾನಿ ಕ್ವೇಟೋ. ಇಲ್ಲಿ ಅಧ್ಯಯನ ಮಾಡ್ತಾನ ನೈಸರ್ಗಿಕ ಆಯ್ಕೆಯ ಸಿದ್ಧಾಂತ, ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್. ಆ ಅಧ್ಯಯನ ಮಾಡಿ ಅದರೊಳಗೆ ಒಂದು 5 ತತ್ವಗಳನ್ನು ಹೇಳ್ತಾರ. ಅಪ್ಪ ಅವನಕ್ಕಿಂತ ಮಕ್ಕಳು ಸ್ವಲ್ಪರೇ ಭಿನ್ನತೆ ಹೊಂದಿರ್ತಾವ, ಡಿಫ್ರೆನ್ಸಸ್. ಎರಡನೆಯದ್ದು ಉಳಿವಿಗಾಗಿ ಹೋರಾಟ ಮಾಡುತ್ತವೆ. ಸ್ಟ್ರಗಲ್ ಫಾರ್ ದಿ ಎಕ್ಸಿಸ್ಟೆನ್ಸ್, ಬಲಿಷ್ಠವಾಗಿರುವುದು ಉಳಿಯುತ್ತದೆ. ಸರ್ವೈವ್ ಫಾರ್ ದಿ ಫಿಟ್ಟೆಸ್ಟ್. ಹಾಗಾದರೆ ಓವರ್ ರೀಪ್ರೊಡಕ್ಷನ್, ಅತಿ ಸಂತಾನ ಸಾಮರ್ಥ್ಯ. ಲಾಸ್ಟ್ನೇದ್ದು ನಮ್ಮ ಸುತ್ತಮುತ್ತಲು ಇರುವ ಪರಿಸರ ನಮಗ ಹೆಂಗಿರ್ತದ ಆ ರೀತಿ ನಾವಿರ್ತೀವಿ. ಅದನ್ನ ನಾವು ನೈಸರ್ಗಿಕ ಆಯ್ಕೆ ಅಂತೀವಿ. ಈ 5 ತತ್ವಗಳು ಇವರೇ ಹೇಳಿದ್ದು. ಇಲ್ಲಿಗೆ ಬರಬೇಕಂದ್ರೆ HMS ಬಿಗೆಲ್ ಹಡಗನ ಕೂತು ಬಂದಾರ. ಇವರಿಗೆ
ಫಾದರ್ ಆಫ್ ಎವಲ್ಯೂಷನ್, ಜೀವ ವಿಕಾಸದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಡಾರ್ವಿನ್ ಫಿಂಚಸ್ ಒಂದು ಏನು ಅಂದ್ರೆ ಪಕ್ಷಿಯ ಪ್ರಕಾರವಾಗಿದೆ. ಆ ಡಾರ್ವಿನ್ ಫಿಂಚಸ್ ಪಕ್ಷಿಯ ಪ್ರಕಾರನೇ ಇಲ್ಲಿ ಅದಾವ. ಗಾಲೋಪೋಗಾಸ್ ಎಕ್ಸಾಮ್ದಾಗ ಕೇಳನರಿ IAS ಡಾರ್ವಿನ್ ಫಿಂಚಸ್ ಇದು ಒಂದು ಏನು? ಇಟ್ ಇಸ್ ಅನ್ ಟೈಪ್ ಆಫ್ ಬರ್ಡ್ಸ್. ಎಲ್ಲದಾವ? ಗಾಲೋಪೋಗಸ್ ದ್ವೀಪದಾಗ ಅದಾವ್ರಿ. ಎಷ್ಟು ಇದರದು ಕಾನ್ಸೆಪ್ಟ್ಗಳು ತಿಳಿಯಾಕತ್ತವೋ ಇಲ್ಲೋ ಅನ್ನೋದಕ್ಕೆ ನಮಗೆ ಪಟ್ನೆ ಒಂದು ರಿಪ್ಲೈ ಮಾಡ್ರಿ ನೋಡೋಣ. ಫಸ್ಟ್ ಬೇಗನೆ ರಿಪೀಟ್ ತಿಳಿಯಾಕತ್ತಿದ್ರೆ ಎಸ್ ಅಂತೇಳಿ ಒಂದು ರಿಪ್ಲೈ ಕೊಡ್ರಿ ಪಟ್ನೆ ನೋಡೋಣ ಸರ್. ನೆಕ್ಸ್ಟ್ ಇಲ್ಲಿ ಆದ ಬಳಕ ಇನ್ನು ಉಳಿದಿದ್ದ ಕಡೆ ಏನಂದ್ರೆ ಪೊಲಿಟಿಕಲ್ ಜಾಗ್ರಫಿಗೆ ಹೋಗೋಣ. ಇಷ್ಟೊತ್ತನ ಹೇಳಿದ್ದು ಜಸ್ಟ್ ಫಿಸಿಕಲ್ ಕಾನ್ಸೆಪ್ಟ್ಗಳು ಕೊಟ್ಟಿನಿ. ಈ ಕಡೆ ಒಂದಿಷ್ಟು ಪೊಲಿಟಿಕಲ್ ಜಾಗ್ರಫಿ ಏನೇನದಾವ ಇಲ್ಲದಾವ. ಪ್ರತಿ ರಾಷ್ಟ್ರದ ರಾಜಧಾನಿಗಳು ನಮಗ ಕರೆಕ್ಟ್ ಗೊತ್ತಿರಬೇಕು. ಚಿಲಿ ದೇಶದ ರಾಜಧಾನಿ ಸ್ಯಾಂಟಿಯಾಗೋ. ಪೇರು ದೇಶದ ರಾಜಧಾನಿ ಲೀಮಾ. ಇಕ್ವೆಡಾರ್ ದೇಶದ ರಾಜಧಾನಿ ಕ್ವೇಟೋ. ಕೊಲಂಬಿಯಾದ ರಾಜಧಾನಿ ಬಗೋಟಾ. ವೆನಿಜುವೆಲಾ ದೇಶದ ರಾಜಧಾನಿ ಕ್ಯಾರ್ಕಾಸ್. ಬ್ರೆಜಿಲ್ ದೇಶದ ರಾಜಧಾನಿ ಬ್ರೆಸಿಲಿಯಾ. ಆನಂತರ ಬೋಲ್ವಿಯಾ ದೇಶದ ರಾಜಧಾನಿ ಲಾಪಜ್. ನೆಕ್ಸ್ಟ್ ಅರ್ಜೆಂಟೀನಾದ ರಾಜಧಾನಿ ಬ್ಯೂನಸ್ ಐರಾಸ್. ಪರಗ್ವೆ ದೇಶದ ರಾಜಧಾನಿ ಆನ್ಸರ್ ಮಾಡಿ ನೀವೇ. ಮೋಸ್ಟ್ಲಿ ಮಾಂಟಿ ವಿಡಿಯೋ ಅಂತೇಳಿ ಅದಾವ. ಈ ರೀತಿ ಅದಾವ. ಇದರದು ಮೊದಲ ಇವನ್ನ ನಾವು ಬೈಪಟ್ ಅಂದ್ರೆ ಬೈಪಟ್ ಮಾಡಬಾರ್ದು. ಡೈಲಿ ಅಟ್ಲಾಸ್ ಕುತ್ಕೊಂಡು ನೋಡ್ಬೇಕು. ನೋಡಿ 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 ತಾನೇ ನೆನಪುಳಿದು ಬಿಡ್ತಾವ ಸರ್. ಇದಕ್ಕೆ ಈ ಕಾನ್ಸೆಪ್ಟ್ಗೆ ಬಂದೆವು. ಇವು ಆದ ಬಳಕ ನೆಕ್ಸ್ಟ್ ನೋಡಿ ಪ್ರಾಮುಖ್ಯತೆಗಳೇನದಾವ. ಚಿಲಿ ದೇಶ ಎನ್ನುವುದು ಈ ಭಾಗದಲ್ಲಿನೇ ಅದಲ್ಲ. ಇದು ಬ್ರೆಜಿಲ್ ದೇಶದೊಂದಿಗೆ ಟಚ್ ಆಗಿಲ್ಲ. ಇದು ಒಂದು ಕಾನ್ಸೆಪ್ಟ್. ಚಿಲಿ ಅನ್ನೋದು ಬ್ರೆಜಿಲ್ಗೆ ಟಚ್ ಆಗಿಲ್ಲ. ಹಾಗಾದ್ರೆ ಚಿಲಿ ಎನ್ನುವುದು ಇಲ್ಲಿ ಅದಲ್ಲ. ಇದು ಎಲ್ಲ ಏನು ಅಂದ್ರೆ ಪೆಸಿಫಿಕ್ ಸಾಗರಕ್ಕ ಕರಾವಳಿಯನ್ನು ಹೊಂದ್ಯದ. ಆದ್ರ ಈ ದೇಶದ ಒಂದು ವಿಶೇಷತೆ ಏನಾಗಿ ಬಿಟ್ಟದ ಅಂದ್ರ ಚಿಲಿ ದೇಶದಲ್ಲಿ ಬರುವುದು ಅಟಕಮಾ ಮರುಭೂಮಿ. ಈ ಅಟಕಮಾ ಮರುಭೂಮಿ ಎನ್ನುವುದು ತಾಮ್ರದ ನಿಕ್ಷೇಪಕ್ಕೆ ಹೆಸರುವಾಸಿ. ಹಾಗಾದರೆ ಪ್ರಪಂಚದಲ್ಲಿ ಹೈಯೆಸ್ಟ್ ತಾಮ್ರ ಉತ್ಪಾದನೆ ಮಾಡುವ ದೇಶ ಚಿಲಿನೇ ಅದ. ಈ ಚಿಲಿ ದೇಶದ ಅಟಕಮಾ ಮರುಭೂಮಿದೊಳಗ ಅರಿಕಾ ಎನ್ನುವ ಸ್ಥಳ ಅದ. ಇಲ್ಲಿ ಸುಮಾರು 200 ವರ್ಷಗಳಿಂದ ಮಳೆ ಆಗಿಲ್ಲ. ಅಲ್ಲರಿ ಮಗ್ಗಲಕ್ಕೆ ಸಾಗರ ಇಟ್ಕೊಂಡು ಮಳೆ ಆಗಲ್ಲಾಗ್ಯದರಿ ಇವ್ರಿಗೆ. ಹೌದ್ರೆ? ಹಾಗಾದ್ರೆ ಯಾಕೆ ಮಳೆ ಆಗಲಿಕ್ಕಿಲ್ಲ? ಮಗ್ಗಲಕ್ಕೆ ಇಷ್ಟು ದೊಡ್ಡ ಪ್ರಮಾಣದ ಪ್ರಪಂಚದಲ್ಲಿಯೇ ಅತ್ಯಂತ ವಿಸ್ತಾರವಾದ ಸಾಗರ ಇಲ್ಲಿ ಅದ. ಅದಕ್ಕೆ ಇದು ಕರಾವಳಿ ತೀರನು ಹೊಂದ್ಯದ. ಆದರೂ ಇಲ್ಲಿ ಮಗ್ಗಲಕ್ಕೆ ಪಕ್ಕದಲ್ಲಿ ಇದ್ದನು ಇಲ್ಲಿ ಮೊಟ್ಟ ಮಳೆ ಆಗಲ್ಲ. ಕಾರಣ ಇಷ್ಟೇ, ಸಮುದ್ರದ ನೀರ ಆವಿಯಾಗಿ ಮ್ಯಾಗ ಹೋಗ್ತದ. ಮ್ಯಾಗ ಹೋದ ಬಳಕ ಇಲ್ಲಿ ಇರುವುದು ಈ ಜಾಗ ಮರುಭೂಮಿದೊಳಗದ. ಮರುಭೂಮಿಯಲ್ಲಿ ಅಧಿಕ ಉಷ್ಣತೆಯಿಂದ ಮೋಡಗಳ ಸಾಂದ್ರೀಕರಣನೇ ಆಗಲ್ಲ. ನೀರು ಆವಿಯಾಗಿ ಮ್ಯಾಗ ಹೋಗಿ ಮೋಡನೇ ರಚನೆ ಆಗ್ಬಿಡಂಗಿಲ್ಲ. ಅಧಿಕ ಉಷ್ಣದಿಂದ ಮೋಡನೇ ರಚನೆ ಆಗಲಿ ಅಂದ್ರೆ ಮಳೆ ಎಲ್ಲಿದು ಬರಬೇಕು?
ಮರುಭೂಮಿಗಳಲ್ಲಿ ಮೋಡಗಳ ರಚನೆ ಉಂಟಾಗುವುದಿಲ್ಲ, ಏಕೆಂದರೆ ಮರುಭೂಮಿಗಳು ಇಟ್ ಇಸ್ ಅನ್ ಗುಡ್ ಕಂಡಕ್ಟರ್ ಆಫ್ ಹೀಟ್. ಹಗಲ ಹೊತ್ತಿನಲ್ಲಿ ಅತಿಯಾದ ಉಷ್ಣತೆಯನ್ನು ಹೊಂದಿರುತ್ತವೆ, ಆದ್ದರಿಂದ ಮೋಡಗಳು ನೀರಾವಿ ಮ್ಯಾಗ ಹೋಗಿಸಂದ್ರೆ ಕಂಡೆನ್ಸೇಷನ್ ಆಗೋದಿಲ್ಲ. ಮೋಡಗಳೇ ಆಗಲಿಲ್ಲ ಅಂದ್ರೆ ಮಳೆ ಬರಲ್ಲ. ಇದು ಹೇಳ್ಬೇಕಲ್ಲ ನಾವು. ಇದರ ಬಗ್ಗೆ ಮುಗಿತ್ತು. ಚೀಲಿ ಆದ ಬಳಿಕ ನೆಕ್ಸ್ಟ್ ಇಲ್ಲೊಂದು ಅದ ನೋಡಿ, ಫಲ್ಕ್ಲ್ಯಾಂಡ್ ಅಂತ ಹೇಳಿ. ಈ ಫಲ್ಕ್ಲ್ಯಾಂಡ್ ದ್ವೀಪದ ಕಾನ್ಸೆಪ್ಟ್ ಏನೇನು ಗೊತ್ತಿರಬೇಕು ಇಲ್ಲಿ ಇದ್ದದ್ದು. ಸರ ಇಂಗ್ಲೆಂಡ್ ಇರೋದು ಇಲ್ಲದ, ಇಲ್ಲಿದಿಂದ ಬಂದು ಇವರು ಇದನ್ನ ಆಳ್ತಾರ. ಇದರ ಪಕ್ಕದೊಳಗ ಹಣಿಕೆ ಹಾಕದ್ರ ಕಾಣಿಸ್ತದ ಯಾರಿಗೆ, ಅರ್ಜೆಂಟೀನಾದವ್ರಿಗೆ. ಇದನ್ನು ಗೆದ್ಕೊಳಕ್ ಆಗಲ್ತಿ ಇವ್ರಿಗೆ, ಅರ್ಜೆಂಟೀನಾದವ್ರಿಗೆ. ಇಂಗ್ಲೆಂಡ್ ಅನ್ನೋದು ಪುಟ್ಟ ರಾಷ್ಟ್ರ, ದ್ವೀಪ ರಾಷ್ಟ್ರ, ಇಲ್ಲಿದಿಂದ ಇಲ್ಲಿಗೆ ಆಳ್ವಿಕೆ ಮಾಡ್ತಾರೆ. ಇನ್ನೂ ಇದಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಭಾರತವನ್ನು ಬ್ರಿಟಿಷರ ಹೇಗೆ ಆಳ್ವಿಕೆ ಮಾಡಿದ್ದಾರೆ ಅದೇ ರೀತಿ ಫಲ್ಕ್ಲ್ಯಾಂಡ್ ದ್ವೀಪ ಇವತ್ತೂ ಪ್ರೆಸೆಂಟ್ ಇಂಗ್ಲೆಂಡಿನ ನಿಯಂತ್ರಣಕ್ಕೆ ಒಳಪಟ್ಟವು. ಹಾಗಾದ್ರೆ ಇಂಗ್ಲೆಂಡ್ ಮತ್ತು ಅರ್ಜೆಂಟೀನಾ ನಡಬರ್ಕ ವಿವಾದವಿರುವ ದ್ವೀಪಗಳು ಫಲ್ಕ್ಲ್ಯಾಂಡ್ ದ್ವೀಪ. ಅಷ್ಟು ದೂರ ಇದ್ದು ಇದನ್ನ ಆಳ್ವಿಕೆ ಮಾಡ್ತಾರಲ್ಲ, ಅದಕ್ಕೆ ಅವರನ್ನು ನಾವು ಏನನ್ಬೇಕು ಅಂದ್ರ ಸೂರ್ಯ ಮುಳುಗದ ಸಾಮ್ರಾಜ್ಯ. ಯಾರು ಅಂದ್ರೆ ಇಂಗ್ಲೆಂಡ್ದವರು. ಅವರು ತಮ್ಮಲ್ಲಿರುವ ಚಾಣಕ್ಯ ನೀತಿಯರೇ ಅನ್ಕೋರಿ ಅಥವಾ ಇಂಟೆಲಿಜೆನ್ಸಿಯರೇ ಅನ್ಕೋರಿ, ಆಲ್ಮೋಸ್ಟ್ ಜಗತ್ತಿನ 30% ಪ್ರದೇಶವನ್ನು ಅವರೇ ಆಳ್ವಿಕೆ ಮಾಡ್ಯಾರ. ಹಾಗಾಗಿ ಏನಂದ್ರೆ ಫಲ್ಕ್ಲ್ಯಾಂಡ್ ದ್ವೀಪಗಳ ವಿವಾದವಿರುವುದು ಅರ್ಜೆಂಟೀನಾ ಮತ್ತು UK ನಡಬರ್ಕ. ಸರ್, ಫಲ್ಕ್ಲ್ಯಾಂಡ್ ದ್ವೀಪ ಯಾರು ಯಾವಾಗ ವಶಪಡಿಸಿಕೊಂಡಿದ್ದು ಅಂದ್ರ ಇಂಗ್ಲೆಂಡಿನ ಮೊದಲ ಮಹಿಳಾ ಪ್ರಧಾನಿ ಮಾರ್ಗರೆಟ್ ಥ್ಯಾಚರ್ ಅವರನ್ನು ಉಕ್ಕಿನ ಮಹಿಳೆ ಅಂತಾರ. ಅವ್ರ ಟೈಮ್ದಾಗನೇ ಈ ಫಲ್ಕ್ಲ್ಯಾಂಡ್ ದ್ವೀಪಗಳು ಇಂಗ್ಲೆಂಡಿನ ಅಧೀನಕ್ಕೆ ಒಳಪಟ್ಟವು. ಮಾರ್ಗರೆಟ್ ಥ್ಯಾಚರ್ ಉಕ್ಕಿನ ಮಹಿಳೆ, ಇಂಗ್ಲೆಂಡ್ದವರು. ಇಷ್ಟು ಇದರ ಬಗ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಇದು ಆದ ಬಳಿಕ ಇಲ್ಲೊಂದು ಕೇಪ್ ಹಾರ್ನ್ ಅಂತೇಳಿ ಬರ್ತದೆ. ಸರ ಏನ್ರಿ ಕೇಪ ಹಾರ್ನ್ ಅನ್ನೋದು? ಹಾರ್ನ್ ಅನ್ನೋದು ಹೆಸರ. ಇಲ್ಲಿರೋದು ಕೇಪ್ ಗುಡ್ ಹೋಪ್ ಅಂತ ಹೇಳಿ ಬರ್ತದೆ, ಗುಡ್ ಹೋಪ್. ಹಾಗಾದ್ರೆ ಇಲ್ಲಿರೋದು ಭಾರತದ ಕೆಳಗ ಕೇಪ್ ಕೆಮರೂನ್ ಅಂತ ಹೇಳಿ ಬರ್ತದೆ, ಕೆಮರೂನ್. ಹಿಂಗಂದ್ರೆ ಏನು ಅಂದ್ರ, ಒಂದ್ ಕಡೆ 2 ಕಡೆ 3 ಕಡೆ ನೀರ್ ಇರ್ತದಲ್ಲ, ಈ ಲಾಸ್ಟ್ ಭೂಮಿಯ ತುದಿಗೆ ಕೇಪ್ ಅಂತ. ಒಂದ್ ಕಡೆ 2 ಕಡೆ ಈ ಕಡೆ 3, ಈ ಲಾಸ್ಟ್ ಭೂಮಿಯ ತುದಿಗೆ ಕೇಪ್ ಅನ್ಬೇಕು. ಭೂ ಶಿರ, ಶಿರ ಅಂದ್ರೆ ಕುತ್ತಿಗೆ, ಆ ಭೂಮಿದ ಲಾಸ್ಟ್ ಭಾಗ ಅಂದಂಗ. ಭಾರತದ ಭೂಶಿರ ಕೇಪ್ ಕೆಮರೂನ. ಈಗ ಇದಕ್ಕ ಕನ್ಯಾಕುಮಾರಿ ಅಂತೇಳಿ ಕರ್ಲಿಕ್ಕತ್ತಿದ್ದೆವು. ಒರಿಜಿನಲ್ ಬ್ರಿಟಿಷರು ಅದಕ್ಕೆ ಏನಂತಿದ್ರು, ಕೇಪ್ ಕೆಮರೂನ್ ಅಂತಿದ್ರು. ಹಾಗಾದ್ರೆ ಕೇಪ್ ಹಾರ್ನ್ ಅದಲ್ರಿ, ಹಿಂಗ ಗೆರಿ ಹೊಡ್ಕೋತ ಹೋರಿ ನೀವು, ಅಲ್ಲಿ ನ್ಯೂಜಿಲ್ಯಾಂಡ್ ಮ್ಯಾಗ ಐತೆ, ಮ್ಯಾಗೆ ಅದ ಇಲ್ಲ ಚೆಕ್ ಮಾಡ್ರಿ. ಆಸ್ಟ್ರೇಲಿಯಾನು ಮ್ಯಾಗೆ ಅದ. ಹಾಗಾದರೆ ಪ್ರಪಂಚದಲ್ಲಿಯೇ ಅತ್ಯಂತ ದಕ್ಷಿಣಕ್ಕೆ ಇರುವ ಜನವಸತಿ ಸ್ಥಳ ಇದು. ವರ್ಲ್ಡ್ ಸದರ್ನ್ ಮೋಸ್ಟ್ ಹ್ಯೂಮನ್ ಸೆಟಲ್ಮೆಂಟ್ ಪ್ಲೇಸ್ ಕೇಪ್ ಹಾರ್ನ್ ಇದು. ಪ್ರಪಂಚದಲ್ಲಿಯೇ ಅತ್ಯಂತ ದಕ್ಷಿಣಕ್ಕೆ ಇರುವ ಜನವಸತಿಯ ಪ್ರದೇಶ. ಇದನ್ನ ಏನದಂದ್ರ ಕಾನ್ಸೆಪ್ಟ್ ತಿಳಿಬೇಕು ನಮಗೆ. ನೆಕ್ಸ್ಟ್ ಇನ್ನ ಒಂದು ಏನೇನದ, ಇದು ಆದ ಬಳಿಕ ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಇಲ್ಲಿ ಅರ್ಜೆಂಟೀನಾದ ರಾಜಧಾನಿ ಹಿಂಗ ಇಲ್ಲಿ ಬರ್ತದ ತಿಳ್ಕೊಳ್ಳಿ, ಚೀಲಿ ಸ್ಯಾಂಟಿಯಾಗೋ. ಹಿಂಗ ಗೆರಿ ಹೊಡ್ಕೋತ ಹೋದಿವಿ ಅಂದ್ರ ನ್ಯೂಜಿಲ್ಯಾಂಡ್ ದೇಶದ ರಾಜಧಾನಿ ಅದರ ಇಲ್ಲಿ ವೆಲ್ಲಿಂಗ್ಟನ್ ಅದ. ಪ್ರಪಂಚದಲ್ಲಿ ಅತ್ಯಂತ ದಕ್ಷಿಣಕ್ಕೆ ಇರುವ ರಾಜಧಾನಿ ನಗರ ಅಂದಕ್ರ ಇದು ಹೇಳ್ಬೇಕು. ಯಾಕಂದ್ರ ಅರ್ಜೆಂಟೀನಾದ ರಾಜಧಾನಿ ಅಕ್ಷಾಂಶಿಕವಾಗಿ ಮ್ಯಾಗ ಆಗ್ತದ್ರಿ. ಭೂಪ್ರದೇಶ ಜನವಸತಿ ಪ್ಲೇಸ್ ಅಂದ್ರೆ ಕೇಪ್ ಹಾರ್ನ್ ಇದು ಬೇರೆ. ಆದ್ರ ಕ್ಯಾಪಿಟಲ್ ಅಂದಕ್ರ ಇದು ಹೇಳಿ ಬರಬೇಕು.
ಸದರ್ನ್ ಮೋಸ್ಟ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ವೆಲ್ಲಿಂಗ್ಟನ್ ನ್ಯೂಜಿಲ್ಯಾಂಡ್ ದೇಶ. ಎನ್ ಇದು ಜನವಸತಿ, ಅದು ರಾಜಧಾನಿ. ನೆಕ್ಸ್ಟ್ ಏನೋ ಒಂದು ಕಾನ್ಸೆಪ್ಟ್ ಅದ, ಇದು ದಕ್ಷಿಣ ಅಮೇರಿಕಾದ, ಇದು ಏನದು ಅಟ್ಲಾಂಟಿಕ್ ಅದ. ಇವು ಎರಡೂ ತರನು ಬೇರ್ಪಡಿಸ್ಲಿಕ್ಕೆ ಇಲ್ಲೊಂದು ಜಲಸಂಧಿ ಅದ. ಏನ್ ಹಾಗಾದರೆ ಕ್ವಶನ್ ಇಷ್ಟೇ, ದಕ್ಷಿಣ ಅಮೇರಿಕಾ ಮತ್ತು ಅಂಟಾರ್ಕಟಿಕ್ ಖಂಡಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು? ಪಟ್ನೆ ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಿ. ನೆಕ್ಸ್ಟ್ ವರ್ಡ್, ಇದು ಆದ ಬಳಿಕ ಉರಗ್ವೇ ದೇಶ ತೋಳಂ. ಸಾಮಾನ್ಯವಾಗಿ ಯಾವುದಾದರೂ ಒಂದು ವಿಶ್ವಕಪ್ ನಡೆದು ಅಂದ್ರೆ ಯಾವ ದೇಶದ ನಡೆದಿರ್ತಾವ ಅಲ್ಲಿ ಜನರ ಸ್ಪೋರ್ಟಿವ್ ಅಥವಾ ಏನಾದ್ರ ಜನರ ಒಂದು ಏನಾದ್ರ ಅಭಿಮಾನಕ್ಕಾಗಿ ಆ ದೇಶದವರೇ ಗೆಲ್ಲುವ ಸಾಧ್ಯತೆಗಳು ಇರ್ತಾವ. ಎಕ್ಸಾಂಪಲ್, ಇತ್ತೀಚೆಗೆ ಭಾರತದೊಳಗ ವರ್ಲ್ಡ್ ಕಪ್ ಕ್ರಿಕೆಟ್ ನಡೆದಿತ್ತು ಮುಂಬೈದೊಳಗ ಧೋನಿಯವರ ನೇತೃತ್ವದಲ್ಲಿ. ಹಾಗಾಗಿ ಅಲ್ಲಿ ಭಾರತವೇ ಗೆದ್ದಿತು. ತಂಡ ಆಡಿದ್ದು ಅತ್ಯುತ್ತಮ ಆಟ ಇದ್ರು ಅಭಿಮಾನಿಗಳ ಒಂದು ಒತ್ತಡಕ್ಕೆ ಅನ್ರಿ, ಅಭಿಮಾನಿಗಳ ಖುಷಿ ಅನ್ರಿ, ಅಥವಾ ಅಭಿಮಾನಿಗಳು ಆ ಕ್ರಿಕೆಟ್ ಅಭಿಮಾನಿಗಳು ಅವರನ್ನು ಹುರಿದುಂಬಿಸುವುದಕ್ಕಾಗಿ ಆ ಛಲ ಕ್ರಿಯೇಟ್ ಆಗಿಬಿಡ್ತವ. ಪ್ರತಿ 4 ವರ್ಷಗಳಿಗೆ ಒಮ್ಮೆ ಫಿಫಾ ವರ್ಲ್ಡ್ ಕಪ್ ನಡೆಯುತ್ತದೆ. ಫುಟ್ಬಾಲ್ ಎನ್ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ ಫಿಫಾ ಅಂತ 4 ವರ್ಷಗಳಿಗೂ ಒಮ್ಮೆ ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯಾವಳಿ ನಡೀತದ. ವರ್ಲ್ಡ್ ಕಪ್ ಮೊಟ್ಟ ಮೊದಲಿಗೆ 1930ರಲ್ಲಿ ಇಲ್ಲೇ ನಡೀತು ಉರಗ್ವೇ ದೇಶದೊಳಗ. ಆ ಉರಗ್ವೇ ದೇಶದಲ್ಲಿ ನಡೆದಾಗ ಉರಗ್ವೇದವರೇ ಗೆದ್ದು ಬಿಟ್ರು. ಮೊದಲ ವರ್ಲ್ಡ್ ಕಪ್ ಫುಟ್ಬಾಲ್ ಉರಗ್ವೇದಾಗ ನಡೆದ, ಉರಗ್ವೇದವ್ರು ಗೆದ್ದಾರ, ಅರ್ಜೆಂಟೀನಾದವ್ರು ಸೋತಾರ. 4 ವರ್ಷಕ್ಕೊಮ್ಮೆ ನಡೀತದ. ಹೆಚ್ಚು ಸಲ ಗೆದ್ದವ್ರು ಬ್ರೆಜಿಲ್ದವ್ರು ಅದ. ಇಷ್ಟು ನೆನಪಿರಬೇಕ್ರಿ ನಮಗ. ನೆಕ್ಸ್ಟ್, ಫುಟ್ಬಾಲ್ದಾಗ 11 ಜನ ಕ್ರೀಡಾಪಟುಗಳು ಆಡುತ್ತಾರೆ. ಇದು ಆದ ಬಳಿಕ ಬ್ರೆಜಿಲ್ ದೇಶ ತೋರಿ. ದಕ್ಷಿಣ ಅಮೇರಿಕಾ ಖಂಡದಲ್ಲಿ ವಿಸ್ತಾರವಾದ ದೇಶ ಬ್ರೆಜಿಲ್. ಬ್ರೆಜಿಲ್ದ ಹಳೆಯ ರಾಜಧಾನಿ ಸಾಲ್ವಾಡೋರ್, ಈಗಿನ ರಾಜಧಾನಿ ಬ್ರೆಸಿಲಿಯಾ. ಹಾಗಾದರೆ ಬ್ರೆಜಿಲ್ ದೇಶ ಇಲ್ಲಿ ಏನಾದರೂ ಒಂದು ಡಾನ್ಸ್ ನೃತ್ಯದ ಪ್ರಕಾರವಿದೆ. ಹಾಗಾದರೆ ಬ್ರೆಜಿಲ್ ದೇಶದಲ್ಲಿ ಸಾಂಬಾ ಎನ್ನುವ ಡಾನ್ಸ್ ಬಹಳ ಫೇಮಸ್ ಅದ. ಇನ್ನು ಬ್ರೆಜಿಲ್ ದೇಶದೊಳಗ ಮತದಾನದ ವಯೋಮಿತಿ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, 16 ವರ್ಷ ಇರಬಹುದು. ಏನ್ರಿ ಬ್ರೆಜಿಲ್ ದೇಶದ ಮತದಾನದ ವಯೋಮಿತಿ 16 ಇಯರ್ಸ್ ಏನೋ ಕೊಟ್ಟಾರ ಅವರು. ಇನ್ನು 1992ಕ್ಕ ಬ್ರೆಜಿಲ್ ದೇಶದ ರಿಯೋ ಡಿ ಜನೈರೋ ನಗರದಲ್ಲಿ ಅರ್ತ್ ಸಮ್ಮಿಟ್ ನಡೆದು ಬಹಳ ಫೇಮಸ್ ಆಯಿತು. ಭೂ ಶೃಂಗ ಸಭೆ ನಡೀತು ಬ್ರೆಜಿಲ್ ದೇಶದ ರಿಯೋ ಡಿ ಜನೈರೋ. ಇನ್ನು ಕಬ್ಬಿನ ಉತ್ಪಾದನೆಯಲ್ಲಿ ಬ್ರೆಜಿಲ್ ಫೇಮಸ್ ಅದ. ಕಾಫಿ ಉತ್ಪಾದನೆದೊಳಗೂ ಬ್ರೆಜಿಲ್ ಫೇಮಸ್ ಅದ. ಬ್ರೆಜಿಲ್ ದೇಶದಲ್ಲಿ ಏನದಂದ್ರ ಇಂಡಿಯಾದೊಳಗ ಹೈಯೆಸ್ಟ್ ಲೈವ್ ಸ್ಟಾಕ್, ಹೆಚ್ಚು ಜೀವಿಗಳನ್ನು ಹೊಂದಿರುವ ದೇಶ ಭಾರತ. ಸೆಕೆಂಡ್ ಲೈವ್ ಸ್ಟಾಕ್ ಇರೋದೇ ಎಲ್ಲಿ ಅಂದ್ರೆ ಬ್ರೆಜಿಲ್. ಅಂದ್ರೆ ಇದರ ಅರ್ಥ ಎಲ್ಲಾ ಸಮೂಹ ಪ್ರಾಣಿಗಳು ಬಂದು ಭಾರತನೇ ಅತ್ಯಂತ ಹೆಚ್ಚು ಅದಾವ. ಇನ್ನು ಮತ್ತೆ ಬ್ರೆಜಿಲ್ಗೆ ಸಂಬಂಧಪಟ್ಟಿದ್ದು ಇಕ್ವೆಡಾರ್ ಮತ್ತು ಚೀಲಿ ಎರಡು ಟಚ್ ಆಗಿಲ್ಲ. ಇಷ್ಟೆಲ್ಲ ಇದರದ ಕಾನ್ಸೆಪ್ಟ್. ಬ್ರೆಜಿಲ್ ದೇಶದ ಚಲಾವಣೆಯ ನಾಣ್ಯ ಯಾವುದು? ಇದು ತಾವು ಕಮೆಂಟ್ಸ್ ಬಾಕ್ಸ್ನಾಗ ಹಾಕ್ಬೇಕು. ಇಷ್ಟು ನಾನು ಸುಮ್ಮನೆ ಹಿಂಗೆ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಮಾಡೋದು, ಯಾವ ದೇಶ ಏನದ ಹೆಂಗಿರ್ತದ ಅಂತ ಹೇಳಿ. ಇಲ್ಲಿ ತನಕ ಇದರ ಬಗ್ಗೆ ಏನಾದರೂ ತಿಳಿದದಂದ್ರ ಹ್ಞೂ ಅನ್ರಿ. ಪಟ್ನೆ ಏನದಂದ್ರ ಒಂದು ಡ್ರೇಕ್ಸ್ ಜಲಸಂಧಿ ಕರೆಕ್ಟ್ ಅದ. ದಕ್ಷಿಣ ಅಮೇರಿಕಾ ಮತ್ತು ಅರ್ಜೆಂಟೀನಾಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು ಅಂದ್ರ ಡ್ರೇಕ್ಸ್ ಜಲಸಂಧಿ. ಇದರ ಬಗ್ಗೆ ಮುಗಿತು. ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಇದೊಂದು ಎರಡು ಪ್ರಮುಖ ಅಕ್ಷಾಂಶಗಳು ಹಾದು ಹೋಗಿವೆ. ಒಂದು ಇಕ್ವೇಟರ್, ಎರಡನೇದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್. ಸ್ವಲ್ಪ ಇಂಡಿಯಾದ ಕಡೆ ಬರೋಣ.
ಇದರದ್ದು ಒಂದಿಷ್ಟು ಕಾನ್ಸೆಪ್ಟ್ಗಳು ಹೇಳ್ತೀನಿ. ಎಲ್ಲ ರಾಜ್ಯಗಳಿಗೆ ಒಂದು 2-3 ಪಾಯಿಂಟ್ಸ್ಗಳನ್ನು ಇಂಪಾರ್ಟೆಂಟ್ ಏನೇನು ಅದಾವ ಅನ್ನೋದು ಮಾತಾಡೋದಿಲ್ಲ. ಕೇರಳ ರಾಜ್ಯ ಇಲ್ಲಿಂದಾನೇ ಹೋಗಿಬಿಡೋದು. ಕೇರಳ ರಾಜ್ಯ ಹಳೆಯ ರಾಜಧಾನಿ ಕೋಚಿ ಆಗಿತ್ತು. ಈಗಿನ ರಾಜಧಾನಿ ತಿರುವನಂತಪುರಂ ಆಗಿದೆ. ಆಡಳಿತ ಭಾಷೆ ಮಲಯಾಳಂ. ಭಾರತದಲ್ಲಿ ಮೊಟ್ಟ ಮೊದಲಿಗೆ ನಾನ್ ಕಾಂಗ್ರೆಸ್ ಗೌರ್ಮೆಂಟ್ ರಚನೆಯಾಗಿದ್ದೇ ಕೇರಳದಲ್ಲಿ. EMS ನಂಬೂದ್ರಿಪಾಡ್. ಇನ್ನ ಹೈಕೋರ್ಟಿನ ಕೇಂದ್ರ ಕೋಚಿ. ಕೇರಳದಲ್ಲಿ ಮಲಬಾರ ತೀರ ಪ್ರದೇಶ ಇದೆ. ಈ ಮಲಬಾರ ತೀರ ಪ್ರದೇಶ ಎದಕ್ಕೆ ಫೇಮಸ್ ಅದ ಅಂದ್ರ ಸಾಂಬಾರ್ ಪದಾರ್ಥಗಳ ಉತ್ಪಾದನೆಗೆ ಹೆಸರುವಾಸಿ. ಕೇರಳದಲ್ಲಿ ಇರುವಂತಹ ಈ ಮಲಬಾರ ತೀರದಲ್ಲಿ ಕೋಚಿ ಬಂದರು ಅದ. ಇಲ್ಲಿ ಲಾರ್ಜೆಸ್ಟ್ ಕಾರ್ಗೋ ಶಿಪ್ ತಯಾರು ಮಾಡ್ತಾರ. ಇದಕ್ಕ ಕ್ವೀನ್ ಆಫ್ ಅರೇಬಿಯನ್ ಸಿ ಅಂತಾರ. ಇಷ್ಟೆಲ್ಲ ಇದರ ಕಾನ್ಸೆಪ್ಟ್ಗಳು ಗೊತ್ತಿಲ್ಲ. ಲಕ್ಷದ್ವೀಪ, ಇದರಲ್ಲಿ 36 ದ್ವೀಪಗಳ ಸಮೂಹ ಇದೆ. ಎಷ್ಟು ದ್ವೀಪಗಳದವ್ರಿ? 36. ಕವರತ್ತಿ ರಾಜಧಾನಿ ಆಗಿದೆ. ಹೈಕೋರ್ಟಿನ ಕೇಂದ್ರ ಕೋಚಿ ಆಗಿದೆ. ಇದು ಮಾಲ್ಡೀವ್ಸ್ದಿಂದ ಬೇರ್ಪಡಿಸುವುದು 8 ಡಿಗ್ರಿ ಚಾನಲ್. ನೆಕ್ಸ್ಟ್ ತಮಿಳುನಾಡು. ತಮಿಳುನಾಡಿನ ಏನದಂದ್ರ ಹಳೆಯ ಹೆಸರು ಮದ್ರಾಸ್ ಪ್ರಾಂತ್ಯ ಎಂದಾಗಿತ್ತು. ಇಲ್ಲಿ ಏನಂದ್ರೆ ತಮಿಳುನಾಡು, ಇನ್ನು ಚೆನ್ನೈಗೆ ಹಳೆಯ ಹೆಸರು ಮದ್ರಾಸೆ ಎಂದಾಗಿತ್ತು. 1963 ಹೆಸರು ಚೇಂಜ್ ಮಾಡ್ಯಾರ. ಮದ್ರಾಸ್ ಹೋಯ್ತು, ಚೇಂಜ್ ಆಯ್ತು ತಮಿಳುನಾಡು ಅಂತ. ಹಾಗಾದ್ರೆ ಚೆನ್ನೈ ಇರೋದು ಇದರ ರಾಜಧಾನಿ. ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಮೊದಲ ವ್ಯಾಪಾರ ಕೋಟೆ ಸಂತ ಜಾರ್ಜ್ ಕೋಟೆ ಇಲ್ಲೇ ಕಟ್ಟ್ಯಾರ. 1. ಎರಡನೆಯದು ಚೆನ್ನೈ ಎನ್ನುವುದು ಓಲ್ಡೆಸ್ಟ್ ಆರ್ಟಿಫಿಷಿಯಲ್ ಪೋರ್ಟ್ ಇನ್ ಇಂಡಿಯಾ. ಹಳೆಯದಾದ ಕೃತಕ ಬಂದರು ಯಾವುದು ಅಂದ್ರೆ ಚೆನ್ನೈ ಆಗಿದೆ. ಇದು ಯಾವ ರಾಜ್ಯದ ಬಗ್ಗೆ ಹೇಳಕತ್ತಿಲ್ರಿ? ತಮಿಳುನಾಡು. ಇಲ್ಲಿರುವ ಪ್ರಮುಖ ನೃತ್ಯ ಯಾವುದು ಅಂದ್ರೆ ಭರತನಾಟ್ಯಂ. ಭರತನಾಟ್ಯಂ ಸಿಂಗಲ್ ಡಾನ್ಸ್ ಇರ್ತದೆ, ಅದಕ್ಕೆ ಇದನ್ನ ಸೋಲೋ ಕುಣಿತ ಎಂದು ಕರೆಯುತ್ತಾರೆ. ಎಂತ ಕುಣಿತ ತರಿ? ಸೋಲೋ ಕುಣಿತ. ಆಂಧ್ರ ಪ್ರದೇಶ ರಾಜ್ಯ 1953ಕ್ಕೆ ರಚನೆಯಾಗಿದೆ. ಆಕ್ಚುಲಿ ಒಂದಕ್ಕ ಏಕೀಕರಣ ಆಗಿದ್ದು 1956 ನವೆಂಬರ್ 1. ಮತ್ತೆ ಇದನ್ನು 2 ಡಿವೈಡ್ ಆಗಿದ್ದು 2014. ಇನ್ನ ಈಗಿನ ರಾಜಧಾನಿ ಅಮರಾವತಿ. ಈ ಸದ್ಯಕ್ಕೆ ಪ್ರೆಸೆಂಟ್ ಅಮರಾವತಿ. ತೆಲಂಗಾಣ ರಾಜ್ಯದ ರಾಜಧಾನಿ ಹೈದರಾಬಾದ್. ಇದು ಮೂಸಿ ನದಿ ದಡದಲ್ಲಿ ಇದೆ. ಇದಕ್ಕ ಪರ್ಲ್ ಸಿಟಿ ಅಂತಾರ. ಭಾರತದ ಮುತ್ತಿನ ನಗರಿ ಯಾವುದು ಅಂದ್ರೆ ಹೈದರಾಬಾದ್. ಗೋವಾ ಎನ್ನುವುದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿ ಹೊಂದಿದೆ. ಅಂದ್ರೆ ಅವು 2 ಟಚ್ ಆಗ್ಯಾವ. ಪಣಜಿ ಇದರ ರಾಜಧಾನಿ. ಇದು ಪೋರ್ಚುಗೀಸರ ಆಳ್ವಿಕೆಯಿಂದ ಸ್ವತಂತ್ರಗೊಂಡಿತ್ತು. ಪುದುಚೇರಿ ಎನ್ನುವುದು ಫ್ರೆಂಚರ ಆಳ್ವಿಕೆಗೆ ಒಳಪಟ್ಟಿತ್ತು. 1954ರಲ್ಲಿ ಸ್ವತಂತ್ರವಾಗಿದೆ. ಪುದುಚೇರಿ ಒಳಗ ಒಂದು ಕರೈಕಲ್ ಬರ್ತದ, 2ನೇದು ಯಾನಂ ಬರ್ತದ, 3ನೇದು ಮಾಹಿ. ಇದೊಂದು ಪುದುಚೇರಿ ಅದಾವ. ಯಾನಮ್ಮ ಆಂಧ್ರದೊಂದಿಗೆ ಗಡಿ ಹೊಂದ್ಯದ, ಮಾಹಿ ಕೇರಳದೊಂದಿಗೆ ಗಡಿ ಹೊಂದ್ಯದ, ಕರೈಕಲ್ಲ ತಮಿಳುನಾಡಿನೊಂದಿಗೆ ಗಡಿ ಹೊಂದಿದೆ. ಒಡಿಸ್ಸಾ ಇದರ ಹಳೆಯ ರಾಜಧಾನಿ ಕಟಕ್ ಎಂದಾಗಿತ್ತು. ಹೈಕೋರ್ಟಿನ ಕೇಂದ್ರನು ಕಟಕ್ಕೆ ಅದ. ಈಗಿನ ರಾಜಧಾನಿ ಭುವನೇಶ್ವರದ. ಕಟಕ್ ಇರುವುದು ಮಹಾನದಿ ತೀರದಲ್ಲಿ. ಒಡಿಸ್ಸಾದ ಹಳೆಯ ಹೆಸರು ಕಳಿಂಗ ಎಂದಾಗಿತ್ತು. ನಮ್ಮ ರಾಷ್ಟ್ರಗೀತೆಯಲ್ಲಿ ಒಡಿಸ್ಸಾಕ ಉತ್ಕಲ ಎಂದು ಕರೆಯಲಾಗಿದೆ. ಎಷ್ಟು ಹಿಂಗ ನಾವು ಪ್ರತಿ ರಾಜ್ಯದ ಕಾನ್ಸೆಪ್ಟ್ಗಳನ್ನು ತಿಳ್ಕೊಬೇಕು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್.